ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಬೇಳೆ ಹಾಕಿ ಮಾಡಿದ ಹೀರೆಕಾಯಿ ಪಲ್ಯ. ಮೊದಲು ತೊಗರಿ ಬೇಳೆಯನ್ನು ನೀರಲ್ಲಿ ನೆನೆ ಹಾಕಬೇಕು. 20ರಿಂದ 25 ನಿಮಿಷ ನೆನೆದರೆ ಸಾಕು. ನೀಟಾಗಿ 2 ಬಾರಿ ತೊಳೆದ್ಬಿಟ್ಟು ಮತ್ತೆ ಚೆನ್ನಾಗಿರೋ ನೀರು ಹಾಕಿ ಮುಚ್ಚಿಟ್ಬಿಡಬೇಕು. ಆಮೇಲೆ ಹೀರೆಕಾಯನ್ನು ತೊಳ್ಕೊಳ್ಬೇಕು. ಕ್ಲೀನಾಗಿ 2 ಬಾರಿ ತೊಳೆದುಬಿಟ್ಟು ಈ ರೀತಿ ಮೇಲಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಕಟ್ ಮಾಡ್ಕೋಬೋದು. ಹಸಿ ಖಾರನ ಯೂಸ್ ಮಾಡ್ಬೋದು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಅವು ಚಟಪಟ ಅನ್ನಬೇಕು. ಆನಂತರ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಕೆಂಪು ಆಗುವವರೆಗೆ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಕೆಂಪಾಗಬೇಕು ಈರುಳ್ಳಿ, ಅಂದರೆ ಪಲ್ಯ ಟೇಸ್ಟ್ ಆಗುತ್ತೆ. ಆನಂತರ ಅಲ್ಲಿವರೆಗೆ ಅಂದರೆ ಬೇಳೆ ನೋಡಿ ನೆನೆದಿರುತ್ತೆ. ಈ ರೀತಿ 2 ಪೀಸ್ ಆದರೆ ಸಾಕು. ಆವಾಗ ನೀರೆಲ್ಲವನ್ನು ಬಸಿಕೊಂಡು ಬೇಳೆ ಅಷ್ಟೇ ತೆಗೆದು ಒಗ್ಗರಣೆಗೆ ಹಾಕಿ ಮೇಲೆ ಹೆಚ್ಚಿದ ಹೀರೆಕಾಯಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸ್ಕೊಳ್ಬೇಕು. ಆಮೇಲೆ 1-2 ನಿಮಿಷ ಮುಚ್ಚಿಟ್ಟು ಆಮೇಲೆ ನೀಟಾಗಿ ಕೈ ಆಡಿಸ್ಬೇಕು. ಅಂದರೆ ಎಲ್ಲ ಬೇಳೆಗೆ ಮತ್ತು ಹೀರೆಕಾಯಿ ಪೀಸ್ಗಳಿಗೆ ಉಪ್ಪು ಖಾರ ಸರಿಯಾಗಿ ಅರಿಶಿಣ ಹತ್ತಬೇಕು. ಈ ರೀತಿ ಕಲಿಸಿದಾದಮೇಲೆ ಬೇಳೆ ಕುದಿಯುವಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಪ್ರಮಾಣ ತಕ್ಕಷ್ಟು ನೀರು ಹಾಕಿ ಮತ್ತೆ ಮುಚ್ಚಿ 1-2 ನಿಮಿಷ ಕುದಿಸ್ಬೇಕು. ನಂತರ ಕುದ್ದಾದ ಮೇಲೆ ಗುಚ್ಚಳ ಪುಡಿ ಅಥವಾ ಗುರೆಳ್ ಪುಡಿ ಅಂತೀವಿ, ಅದನ್ನು ಹಾಕ್ಕೋಬೋದು. ಇಲ್ಲ ಅಂದರೆ ಇಲ್ಲ, ಅದು ಆಪ್ಷನ್. ನೋಡಿ, ಬಿಸಿ ಬಿಸಿಯಾದ ತೊಗರಿಬೇಳೆ ಹಾಕಿ ಮಾಡಿದ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.